ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋನಲ್ಲಿ ಇದಕ್ಕಿದ್ದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆ, 1-2 ಚಮಚದಷ್ಟು, ಅದಕ್ಕೆ ಒಂದು ದಪ್ಪಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ, ಈರುಳ್ಳಿನ ಚೆನ್ನಾಗಿ ಕಂದುಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದ್ಕೊಳ್ಳಿ. ಈರುಳ್ಳಿ ಎಲ್ಲ ಬೆಂದು ಕಂದು ಬಣ್ಣ ಬರೋಕ್ಕೆ ಶುರುವಾದಾಗ ಒಲೆ ಆರಿಸಿ. ಈಗ ಅದೇ ಪ್ಯಾನ್ಗೆ ಮಸಾಲೆಗೆ ಬೇಕಾಗಿರೋಂಥ ಉಳಿದ ಸಾಮಗ್ರಿಗಳನ್ನ ಇಡ್ತಾ ಬರೋಣ. ಅದಕ್ಕೊಂದೆರಡು ಗಟ್ಟಿ ಬರೋಕ್ಕೆ ಗೋಡಂಬಿ, 8-10 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಧನಿಯಾ ಪುಡಿ ಟೀ ಸ್ಪೂನ್ನಲ್ಲಿ 3 ಚಮಚದಷ್ಟು, ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ, ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬಳಸಿದ್ದೀನಿ, ಚಿಟಿಕೆ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 5-6 ಲವಂಗ, 2 ಇಂಚಿನಷ್ಟು ಚಕ್ಕೆ, ಕಾಯಿ ತುರಿ ಒಂದು 4 ಟೇಬಲ್ ಸ್ಪೂನ್ನಷ್ಟು, ಒಣಕೊಬ್ಬರಿ ತುರಿ 1-2 ಚಮಚದಷ್ಟು, ನಂತರ ಅದಕ್ಕೆ 1 ಇಂಚಿನಷ್ಟು ಶುಂಠಿ ಹಾಕಿ ಎಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೊಂದು ಪಾತ್ರೆ ಇಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ, 1-2 ಚಮಚದಷ್ಟು ತುಪ್ಪ ಹಾಕಿ ಕಾಯಲ್ಲಿ ಇಡಿ. ಈಗ ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ಅದಕ್ಕೆ ಒಂದು 1/4 ಟೀ ಸ್ಪೂನ್ನಷ್ಟು ಇಂಗು, ಅರ್ಧ ಚಮಚ ಸಾಸಿವೆ ಹಾಕಿ ಸಿಡಿಸಿ. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ. ಜೀರಿಗೆ ಸಿಡಿದ ಮೇಲೆ 1 ಟೊಮೆಟೊ ಹೆಚ್ಚಿರೋವಂಥದ್ದು, ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ 1 ಕಪ್ನಷ್ಟು ಹಿದ್ಕಿದಂಥ ಅವರೆಬೇಳೆ ಹಾಕಿ ಮಿಕ್ಸ್ ಮಾಡಿ. ಹಿದ್ಕಿದ ಬೇಳೆ ಎಲ್ಲನೂ ಒಂದು ಸತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿ ಸ್ವಲ್ಪ ಬೇಯಲು ಇಡಿ. ಈಗ ಕಾಳು ಒಂದು ಸ್ವಲ್ಪ ಬೆಂದಿದೆ ಅನ್ನೋವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಮುಚ್ಚಿ ಬೇಯಲು ಇಡಿ. ಈಗ ಕಾಳು ಒಂದು ಅರ್ಧ ಬೆಂದಿದೆ ಅನ್ನುವಾಗ ಅದಕ್ಕೆ ರುಬ್ಬಿಟ್ಟಿರೋಂತಹ ಮಸಾಲೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಾರಿಗೆ ಎಷ್ಟು ಹದ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಇಡಿ. ಈಗ ಸಾರಿನ ಮಸಾಲೆ ಹಸಿ ವಾಸನೆ ಹೋಗಿ ಕಾಳು ಪೂರ್ತಿ ಬೇಯೋವರೆಗೂ ಮುಚ್ಚಿ ಬೇಯಿಸಿ. ಮಧ್ಯದಲ್ಲಿ ಒಮ್ಮೊಮ್ಮೆ ಮಿಕ್ಸ್ ಮಾಡಿ. ರುಚಿಗೆ ಬೇಕಾದರೆ ಈಗ ಉಪ್ಪು ಅಥವಾ ಖಾರನ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಈಗ ಸಾರು ಸ್ವಲ್ಪ ತೆಳ್ಳಗೆ ಇದೆ, ಮತ್ತು ಇನ್ನೂ ಕಾಳು ಬೆಂದಿಲ್ಲ. ಈಗ ಮತ್ತೆ ಮುಚ್ಚಿ ಚೆನ್ನಾಗಿ ಕುದಿಸಿ. ಈಗ ಸಾರು ಸ್ವಲ್ಪ ಗಟ್ಟಿ ಆದಮೇಲೆ ಕಾಳು ಬೆಂದಿರುತ್ತೆ. ಅದನ್ನು ಚಪಾತಿ ಮುದ್ದೆ ಅಥವಾ ಗೀ ರೈಸ್ ಜೊತೆಗೆ ಬೇಳೆ ಸಾರನ್ನು ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.